ನನ್ನ ಮಾವನ್ನೇ ಅರೆಸ್ಟ್ ಮಾಡ್ತೇನೆ ಅಖಿಲ, ನಿನ್ನ ಕೊಂದೇ ಹಾಕ್ಬಿಡ್ತೇನೆ. ಬೇಡ, ನಾನೀಗ ಕಂಟ್ರೋಲ್ ಕಳ್ಕೊಂಡ್ರೆ ನನಗೆ ಲಾಸ್. ಅಖಿಲನ ಕೊಂದ್ಬಿಟ್ರೆ ಅವಳು ಇಡೀ ವಂಶ ಸರ್ವನಾಶ ಮಾಡಕ್ ಆಗದೇ ಇಲ್ಲ. ಆಮೇಲೆ ಅವಳ ಮಕ್ಕಳು, ಅವಳ ಸೊಸೆಂದ್ರು ಎಲ್ಲರೂ ಹಾಯಾಗಿ ಬದುಕಿರ್ತಾರೆ. ಆದ್ರೆ ನಾನು ಮಾತ್ರ ಜೈಲಲ್ಲಿ ಇರ್ತೀನಿ. ನಾನು ನನ್ನ ಮಾವ ತಂಗಿ ತರ ಜೈಲಲ್ಲಿದ್ರೆ ಈ ಇಡೀ ಫ್ಯಾಮಿಲಿ ಮೇಲೆ ಸೇಡ್ ತೀರ್ಸ್ಕೊಳ್ಳೋರು ಯಾರೂ ಇರಲ್ಲ. ನಾನು ತಾಳ್ಮೆಯಿಂದ ಇದ್ದು ನನ್ನ ಕೆಲಸ ಸಾಧಿಸ್ಬೇಕು. ಮಾಮ್, ನಿಮಗೆ ರಾಣನ್ ಬಗ್ಗೆ ಯಾವಾಗ ಗೊತ್ತಾಯ್ತು? ನೀವ್ ಹೇಗೆ ಪತ್ತೆ ಮಾಡಿದ್ರಿ ಅವನ್ನ? ನಾನು ಹೇಳ್ತೀನಿ. ಅಕ್ಕ, ಯಾವ ಜನ್ಮದಲ್ಲಿ ನನಗೆ ತಾಯಿ ಆಗಿದ್ರೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಾನು ಅರಸನಕೋಟೆಗೆ ಬಂದಾಗಿದ್ದನು ನನಗೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಕಾಪಾಡ್ತಾ ಇದ್ದೀರಾ. ನನಗೆ ಅಕ್ಕನ ಪ್ರೀತಿನ ಕೊಡ್ತಾ ಇದ್ದೀರಾ. ನಿಮ್ ಒಳ್ಳೆತನನ ನನ್ಗೆ ಯಾವತ್ತೂ ಮರೆಯೋದಿಕ್ಕಾಗಲ್ಲ ಅಕ್ಕ. ನಿಮ್ ಪ್ರೀತಿ, ನನ್ನ ಮೇಲಿನ ಕಾಳಜಿ ಯಾವಾಗ್ಲೂ ಹೀಗೆ ಇರ್ಲಿ. ಅದಕ್ಕೆ ದೇವಸ್ಥಾನದಿಂದ ಅವತ್ತು ಸೀದಾ ನಿಮ್ಮ ಮನೆಗೆ ಬಂದೆ. ಆದ್ರೆ ಅವತ್ತು ಪಾರು, ನೀನ್ ತಾಯಿ ಆಗ್ತಿರೋ ವಿಷಯ ಯಾವುದೇ ಕಾರಣಕ್ಕೂ ಅಮ್ಮಂಗೆ ಗೊತ್ತಾಗ್ಬಾರ್ದು. ಅಂದ್ರೆ ಇವಾಗ ಯಾಕೆ ಗೊತ್ತಾಗ್ಬಾರ್ದು ಅಂದ್ರೆ ಗೊತ್ತಾಗ್ಬಾರ್ದು ಅಷ್ಟೇ. ಅಮ್ಮ, ಅವತ್ ನಾನಾಗೆ ಆ ಮಾತಾಡಿದ್ದಲ್ಲ ಅಮ್ಮ. ಅನಾಮಿಕಾ ಕರೆ ಮಾಡ್ದವರು ಒತ್ತಡ ಹಾಕಿತ್ತು. ಆದ್ರೆ ನನಗೆ ಅದು ಆ ಕ್ಷಣಕ್ಕೆ ಅವಾಗ ಗೊತ್ತೇ ಆಗ್ಲಿಲ್ಲ. ತುಂಬಾ ನೊಂದ್ಕೊಂಡು ಮನೆಗೆ ಬಂದೆ. ಆದ್ರೆ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ನಿಮ್ಮನ್ನ ನೋಡದೆ ಇರೋದಕ್ಕಾಗ್ಲಿ, ನಿಮ್ಮ ಬಗ್ಗೆ ಯೋಚನೆನೇ ಮಾಡದೆ ಇರೋದಕ್ಕಾಗ್ಲಿ ನನ್ನಿಂದ ಸಾಧ್ಯನೇ ಆಗ್ಲಿಲ್ಲ. ಅದಕ್ಕೆ ನೇರವಾಗಿ ನಾನು ಮಾಡಕ್ಕಾಗದೆ ಇರೋ ಆರೈಕೆನೆಲ್ಲ ರಘು ಮೂಲಕ ತಿಳ್ಕೊಂಡು ಅವ್ರಿಗೂ ಗೊತ್ತಾಗದೆ ಇರೋ ಹಾಗೆ ಮಾಡಿಸ್ದೆ. ನಿನ್ನೊಬ್ಬನ ಸಂಪಾದನೆಯಲ್ಲಿ
ಸಂಸಾರನೂ ನೋಡಿಕೊಂಡು ಪಾರ್ವತಿಯ ಊಟ ಉಪಚಾರ ಆಸ್ಪತ್ರೆ ಖರ್ಚು ಇದನ್ನೆಲ್ಲ ನಿಭಾಯಿಸಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಆಸ್ಪತ್ರೆಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ನೇ ಹೊರತು ನನ್ನ ಹತ್ರ ಏನೋ ದುಡ್ಡಿದೆ ಅಂತ ತೋರಿಸ್ಕೊಳ್ಳೋ ಅಹಂಕಾರದಿಂದ ಅಲ್ಲ, ಅಥವಾ ನಿಮ್ಮ ಬಡತನನ ಹಂಗಿಸೋದಕ್ಕೂ ಅಲ್ಲ. ಹನುಮಂತು ಹತ್ರ ಹೇಳಿ ನಿನ್ನ ಆಟೋನ ಶೆಡ್ಡಲ್ಲಿ ಇಡಿಸಿ ನಿನಗೆ ಕೆಲಸದ ಆಫರ್ ಕೊಟ್ಟಿದ್ದು ಕೂಡ ಅದೇ ಕಾರಣಕ್ಕೆ. ಆದ್ರೆ ಅವಾಗ್ಲೂ ಕೂಡ ಅನಾಮಿಕ ಕರೆ ಮಾಡಿ ನಿಮ್ಮನ್ನ ತಡೆದಿರ್ಬೇಕು ಅಲ್ವಾ? ಮಾಮ್, ಹಿಂದೆ ನಡೆದಿರೋದನ್ನ ಮರೆತು ಮುಂದೆ ನಡಿಬೇಕಾಗಿರೋದ್ರ ಬಗ್ಗೆ ಗಮನ ಕೊಡೋಣವಾ? ಇವತ್ತು ಅದಕ್ಕೆ ಸಿಮಂತ ಕೂಡ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಖಂಡಿತ. ಆದ್ರೆ ಅದಕ್ಕೂ ಮುಂಚೆ ನಂದೊಂದು ಆಸೆ ಇದೆ, ಅದನ್ನ ಪೂರೈಸ್ಕೊಳ್ಳೋ ಸ್ವಾರ್ಥ ನನಗೆ. ಇಷ್ಟು ದಿನ ನಿನಗಿಷ್ಟವಾದ ತಿಂಡಿ ಅಡಿಗೆಗಳನ್ನ ರಘು ಕೈಯಲ್ಲಿ ಕೊಟ್ಟು ಯಜಮಾನ್ರೆ, ಈ ರೂಮ್ ನೋಡ್ತಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಹೇಳಿ? ಯಾರು ಈ ರೂಮಲ್ಲಿ ಏನೂ ಬದಲಾಗಿಲ್ಲ. ನಾವು ಹೋಗುವಾಗ ಹೇಗಿತ್ತೋ ಹಾಗೇ ಇದೆ ಅಂತ ಅನಿಸ್ತಾ ಇದೆ. ಈ ಮನೇಲೂ ನಮ್ಮ ಸ್ಥಾನ ಏನೂ ಬದಲಾಗಿಲ್ವೇನೋ ಅನ್ನೋ ಫೀಲ್ ಕೊಡ್ತಾ ಇದೆ. ಸ್ವಲ್ಪ ಹೊತ್ತಿನ ಹಿಂದಿನವರೆಗೂ ನಾವಿಬ್ರು ಇದೇ ರೂಮಲ್ಲಿದ್ವೇನೋ ಅಂತ ಅನ್ನಿಸ್ತಾ ಇದೆ. ನನಗೂ ಅದೇ ಭಾವನೆ ಬರ್ತಿದೆ ಯಜಮಾನ್ರೆ. ನಾವಿಬ್ರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಅದಕ್ಕೆ ನಮ್ಮ ಯೋಚನೆಗಳು ಒಂದೇ ಥರ ಇರುತ್ತೆ. ನಮ್ಮ ವನವಾಸ ಇವತ್ತಿಗೆ ಮುಗೀತು ಅನ್ಸುತ್ತೆ ಅಲ್ವಾ ಪಾರು? ನನಗೂ ಹಾಗೆ ಅನ್ನಿಸ್ತಾ ಇದೆ ಯಜಮಾನ್ರೆ. ನನ್ನಿಂದ ಇದನ್ನೆಲ್ಲ ನಂಬೋದಿಕ್ಕೆ ಆಗ್ತಾ ಇಲ್ಲ. ಇವತ್ತು ಬೆಳಗ್ಗೆವರೆಗೂ ನಮ್ಮ ಜೀವನ ಈ ರೀತಿ ಒಂದು ಸುಂದರವಾದ ತಿರುವು ತಗೊಳುತ್ತೆ ಅಂತ ನನಗೆ ಕಲ್ಪನೆಯಲ್ಲೂ ಇರಲಿಲ್ಲ. ಯಾವಾಗಲೂ ಯಾವುದೋ ಒಂದು ಭಯ ಆತಂಕ ನನ್ನ ಮನಸ್ಸನ್ನ ಆವರಿಸಿತ್ತು. ಆದರೆ ಇವಾಗ ನೋಡಿ, ನಮ್ಮ ಮಗು ತುಂಬಾ ಅದೃಷ್ಟ ಮಾಡಿದೆ ಈ ಮನೇಲಿ ಹುಟ್ಟೋದಿಕ್ಕೆ. ಈ ಮಗು ನಮಗೂ ಅದೃಷ್ಟ. ಯಾಕೆ ಅಂದರೆ ನಾವು ಕಳ್ಕೊಂಡಿದ್ದ ಬಾಂಧವ್ಯ, ನಂಬಿಕೆ ಎಲ್ಲ ವಾಪಸ್ ಸಿಕ್ಕಿದೆ. ಈ ಜೀವಕ್ಕೆ ಇನ್ನೇನು ಬೇಕು ಯಜಮಾನ್ರೆ? ಅತ್ಯಮ್ಮ, ಮಾವ, ನೀವು, ಗಣಿ, ಜನನಿ, ನನ್ನ ಮೈದ್ನ, ಸಾವಿತ್ರಕ್ಕ, ಇವ್ರಿಗೆಲ್ಲರ ಜೊತೆ ನಾನು ಆರಾಮಾಗಿದ್ಬಿಡ್ತೀನಿ. ನೀವು ಪಾರ್ವತಿ ಹತ್ರ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಅವಳ ಅವಮಾನದಿಂದ ಕಣ್ಣೀರು ಹಾಕ್ತಾ ಇದ್ರೆ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯಿತು. ನಾನು ಆಡಿದ ಮಾತಿಂದ ಆ ಪಾರ್ವತಿ ಇನ್ನು ಒಂದು ಕ್ಷಣ ಈ ಮನೇಲಿದ್ರೆ ಕೇಳು, ಅವಳ ಗಂಡನ್ನ ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇರ್ತಾಳೆ ಅಂತ ಅಸ್ತ್ರಗಳನ್ನ ಬಿಟ್ಟಿದ್ದೀನಿ. ಪಾರ್ವತಿಗೆ ಮಾತ್ರ ಅಸ್ತ್ರ ಬಿಟ್ಟು ಸಾಕಾಗತ್ತಾ? ಸಾಲ್ದು. ಇವ್ರ ಕತೆ ನಿನಗಿನ್ನೂ ಗೊತ್ತಿಲ್ಲ. ಪಾರ್ವತಿ ಮನ್ಸಲ್ಲಿ ಮಾತ್ರ ಅಳಕು ಹುಟ್ಟಿಸಿದ್ರೆ ಸಾಲ್ದು. ಅಖಿಲ ಮೇಡಮ್ ಅವ್ರ ಮನ್ಸಲ್ಲೂ ಅಳಕು ಹುಟ್ಟಿಸ್ಬೇಕು. ಪಾರ್ವತಿ ಮನೆ ಬಿಟ್ಟು ಹೊರಟ್ರು ಆ ಅಖಿಲ ಮೇಡಮ್ ಹೋಗೋದಿಕ್ ಬಿಡಲ್ಲ. ಅದಕ್ಕೆ ನೀವೇ ಯಾವ್ದಾದ್ರು ಬಲವಾದ ಕಾರಣ ಹುಡುಕ್ಬೇಕು. ಕಾರಣನಾ?
ಅಯ್ಯೋ ದೇವ್ರೆ, ಈಗ ನಾನು ಇನ್ನೇನಪ್ಪ ಕಾರಣ ಹುಡುಕ್ಲಿ? ಯಾವ್ದಾದ್ರೂ ಶಾಸ್ತ್ರ ಸಂಪ್ರದಾಯ ಇದೆಯಾ ಅಂತ ಯೋಚನೆ ಮಾಡಿ ನೋಡಿ. ಚೌಕಾಬಾರ ಆಟದಲ್ಲಿ ಸೊಸೆ ಮನಸ್ಸನ್ನ ಗೆದ್ದು ಕರ್ಕೊಂಬಂದ ಅಖಿಲ ಅದ್ಗೆನ ಹೇಗ್ ಸಿಕ್ಕಾಕಿಸ್ಬೇಕು, ಹಾಗೆ ಅವ್ರ ಕೈಯಲ್ಲೇ ಅವಳನ್ನ ಹೇಗೆ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋ ದಾರಿ ನನಗ್ ಗೊತ್ತಾಯ್ತು. ಅದು ನಿಮಗ್ ಮಾತ್ರ ಗೊತ್ತಾದ್ರೆ ಸಾಕ, ನಮಗೂ ಗೊತ್ತಾಗದ್ ಬೇಡ್ವಾ? ಇಲ್ಲ ಅಂದ್ರೆ ನೀವು ಬರೀ ಪ್ರಯತ್ನ ಮಾಡೋದೇ ಆಗೋಗ್ಬಿಡುತ್ತೆ. ಒಟ್ಟಿಗೆ ಸೀಮಂತ ಮಾಡ್ಬೋದು ಅಂತ ಗುರುಗಳು ಹೇಳಿದ್ದಾರೆ, ಆದ್ರೆ ಒಟ್ಟಿಗೆ ಸೀಮಂತ ಮಾಡಬಾರ್ದು ಅಂತ ಈ ರತ್ನವೇಣಿ ಹೇಳ್ತಾಳೆ. ಹೇಗೆ? ನಮ್ಮ ಪೂರ್ವಜರ ಒಂದು ಬಲವಾದ ನಂಬಿಕೆಯ ಅಸ್ತ್ರದಿಂದ. ಅಖಿಲಾಕ್ಕೆ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಿರ್ಬೋದು, ಆದ್ರೆ ಅವರು ಹಳೆ ಕಾಲದ ಆಚಾರ ವಿಚಾರಗಳನ್ನ ತೆಗ್ದುಹಾಕೋರಲ್ಲ. ಹಾಗೆ ಈ ನನ್ನ ಉಪಾಯನೂ ತೆಗ್ದುಹಾಕಕ್ಕಾಗಲ್ಲ. ಸೂರ್ಯ ಎಷ್ಟೇ ಪ್ರಕಾಶಮಾನವಾಗಿ ಬೆಳಗಿದ್ರು ಅವನಿಗೂ ಒಂದಿನ ಗ್ರಹಣ ಹಿಡಿಯುತ್ತೆ. ಹಾಗೆ ಅಖಿಲಾಕ್ಕೆ ಬುದ್ಧಿಗೂ ಮಂಕು ಕವಿದು ಪಾರ್ವತಿನ ಹೇಗಪ್ಪ ಉಪಾಯವಾಗಿ ಮನೆಯಿಂದ ಹೊರಗಡೆ ಕಳಿಸೋದು ಅಂತ ನನ್ನನ್ನೇ ಕೇಳಬೇಕು. ಆ ರೀತಿ ಮಾಡ್ತೀನಿ, ನೋಡ್ತಾ ಇರು. ನೀವು ನಗ್ನಗ್ತಾ ಇರೋ ಥರ, ನಿಮ್ಮನ್ನ ಯಾವ ನೋವು ಬಾಧಿಸದೇ ಇರೋ ಥರ ನಾವೆಲ್ಲ ನೋಡ್ಕೋತೀವಿ. ಇಷ್ಟಕ್ಕೂ ಬಸರಿ ಹುಡುಗಿಯರಿಗೆ ಸೀಮಂತ ಯಾಕೆ ಮಾಡ್ತಾರೆ ಗೊತ್ತಾ? 5 ತಿಂಗಳು ತುಂಬುವಾಗ ಬಸರಿ ಹುಡುಗಿಯರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ. ತಾಯಿನ, ತವ್ರ ಮನೆಯವರನ್ನ ಮಿಸ್ ಮಾಡ್ಕೊಳಕ್ ಶುರು ಮಾಡ್ತಾರೆ. ಸುತ್ತಮುತ್ತ ಎಲ್ಲರೂ ಇದ್ರೂ ಏನೋ ಆತಂಕ, ಏನೋ ಇಲ್ಲ ಅನ್ನೋ ಕೊರತೆ ಅವರನ್ನ ಕಾಡುತ್ತೆ. ಹೆರಿಗೆ ಸರಿಯಾಗಿ ಆಗುತ್ತೋ ಇಲ್ವೋ, ಎಲ್ಲ ಸರಿಯಾಗಿರುತ್ತೋ ಇಲ್ವೋ ಅನ್ನೋ ಆತಂಕ ಅವರನ್ನ ಸದಾ ಕಾಡ್ತಿರುತ್ತೆ. ಈ ಸಂದರ್ಭದಲ್ಲಿ ಅವರವ್ರ ನಂಬಿಕೆ, ಅವರವ್ರ ಸಂಪ್ರದಾಯದ ಪ್ರಕಾರ 5ನೇ ತಿಂಗಳಿಗೋ 7ನೇ ತಿಂಗಳಿಗೋ 8ನೇ ತಿಂಗಳಿಗೋ ಸೀಮಂತದ ಶಾಸ್ತ್ರನ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಬಂಧು ಬಾಂಧವರೆಲ್ಲ ಬರ್ತಾರೆ, ಬಸರಿ ಹುಡುಗಿಗೆ ಆಶೀರ್ವಾದ ಮಾಡ್ತಾರೆ, ಹೆರಿಗೆ ಸುಸೂತ್ರವಾಗಿ ನಡೀಲಿ ಅಂತ ಹರಿಸ್ತಾರೆ. ಇದರಿಂದ ಬಸರಿ ಹುಡುಗಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಹೆರಿಗೆ ದಿನ ಹತ್ರ ಬರ್ತಿದ್ದ ಹಾಗೆ ಮಾನಸಿಕವಾಗಿ ಸಿದ್ಧವಾಗಿರ್ತಾರೆ. ಅದಕ್ಕೆ ನಮ್ಮ ಪೂರ್ವ ಕಾಲದಿಂದನೂ ಬಸರಿ ಹುಡುಗಿಯರಿಗೆ ಸೀಮಂತ ಶಾಸ್ತ್ರ ಮಾಡ್ಕೊಂಡು ಬಂದಿರೋದು. ಇನ್ನು ಮುಂದೆ ನಿನ್ ಜೀವನದಲ್ಲಿ ದುಗುಡ, ದುಮ್ಮಾನ, ದುಃಖ, ನೋವು ಯಾವುದೂ ಇರೋದಿಲ್ಲಮ್ಮ. ಬರೀ ಸುಖ, ಸಂತೋಷ, ನೆಮ್ಮದಿ ಮಾತ್ರ ಇರುತ್ತೆ. ನೀನ್ ಯಾವುದಕ್ಕೂ ಯೋಚನೆ ಮಾಡಬೇಡ, ಸಂತೋಷವಾಗಿದ್ಬಿಡು ಪಾರ್ವತಿ. ಅತ್ತಿಮ್ಮ, ಒಂದು ಮಾತು ಕೇಳಲ್ಲ? ಕೇಳಮ್ಮ ಪಾರ್ವತಿ. ನೀವು ನಮ್ಮನ್ನ ಯಾಕೆ ಮತ್ತೆ ಮನೆ ಒಳಗಡೆ ಕರ್ಕೊಂಡು ಬಂದಿದ್ದು? ನಿಮ್ದು ಯಾವ ತಪ್ಪು ಇಲ್ಲ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ. ನಾನು ನಿಮಗೆ ತಕ್ಕ ಸೊಸೆ ಅಲ್ಲ ಅಲ್ವಾ ಅತ್ತಿಮ್ಮ? ಪಾರ್ವತಿ, ನಿನಗಿಂತ ಒಳ್ಳೆ ಸೊಸೆ ಸಿಗೋದು ಸಾಧ್ಯನೇ ಇರಲಿಲ್ಲ ಅಂದ್ಕೊಂಡ್ಬಿಡು. ನಾನು ಅನ್ಕೊಳ್ಳೋದು ಬೇರೆ ಅತ್ತಿಮ್ಮ, ಆದರೆ ನಿಮ್ಮ ಕಲ್ಪನೆಯ ಸೊಸೆ ಬೇರೆನೇ ಅಲ್ವಾ ಇತ್ತಿತ್ತು? ನಿಮ್ಮ ದೊಡ್ಡ ಸೊಸೆ ಅಂದರೆ ನಿಮ್ಮದೇ ಪ್ರತಿರೂಪ ಆಗಿರಬೇಕು ಅಂತ ಬಯಸಿದ್ರಿ ಎಲ್ಲ ವಿಷಯದಲ್ಲೂ, ಅಲ್ವಾ ಅತ್ತಿಯಮ್ಮ? ಮಾಮ್, ನಂಗೆ ಗೊತ್ತಾಯ್ತು. ಅದಕ್ಕೆ ಸೀಮಂತಕ್ಕೆ ಏನಾದರೂ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀರಾ? ಅದು ಬ್ರೋಗೂ ಗೊತ್ತಾಗಬಾರ್ದು ಅನ್ನೋದು ನಿಮ್ಮ ಉದ್ದೇಶನಾ? ಸಂದರ್ಭಗಳೇ ಕೆಲವು ಸಲ ಸರ್ಪ್ರೈಸ್ಗಳನ್ನ ಕೊಟ್ಬಿಡುತ್ತವೆ ಪ್ರೀತು. ಕೆಲವು ಸರ್ಪ್ರೈಸ್ಗಳು ನಮಗೆ ಸಂತೋಷನ ಕೊಟ್ರೆ, ಇನ್ನು ಕೆಲವು ನಮ್ಮನ್ನ ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಸ್ಬಿಡುತ್ತೆ. ಅಂಥದ್ದೇ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಈಗ ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ.
ಅದಕ್ಕೆ ನಿಮ್ಮಿಬ್ಬರನ್ನ ಮಾತ್ರ ಕರ್ಕೊಂಡು ಬಂದಿದ್ದು. ಏನು ವಿಷಯ ಮಾಮ್? ಒಂದೇ ಮನೆಯಲ್ಲಿ ಇಬ್ರು ಬಸ್ರಿಯರು ಒಟ್ಟಿಗೆ ಇರಬಾರ್ದು ಅದಕ್ಕೆ. ಇದ್ರೆ ಒಪ್ಸೊಸೆಗೆ ಒಳ್ಳೇದಾಗಲ್ಲ ಅದಕ್ಕೆ. ಈಗ ಜನನಿ ಜೊತೆ ಪಾರ್ವತಿನೂ ಈ ಮನೇಲಿರೋದು ಒಳ್ಳೇದಲ್ಲ ಅಂತ ನನಗನ್ನಿಸ್ತಿದೆ ಅದಕ್ಕೆ. ಆದ್ರೆ ಜನನಿ ನಮ್ಮ ಅಕ್ಕನ ಮಗಳು, ಮನ್ಸು ಒಂದ್ ಹೆಜ್ಜೆ ಅವಳ ಕಡೆ ಎಳೆಯೋದು ಸಹಜ ಅಲ್ವಾ ಅದಕ್ಕೆ? ಮಾತಾಡೋದಕ್ಕೆ ಆ ರತ್ನವೇಣಿ ಎಷ್ಟು ಧೈರ್ಯ ಇರಬೇಕು. ಇದರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ಅಲ್ವಾ ರಘು? ನಮ್ಮ ಪೂರ್ವಿಕರಿಗೆ ಕೆಲವು ನಂಬಿಕೆಗಳಿರುತ್ತೆ, ಆ ನಂಬಿಕೆ ಬಗ್ಗೆ ಅವ್ರು ಹೇಳಿದ್ದಾರೆ. ಇದರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ಅಲ್ವಾ? ಆದ್ರೆ ಇದು ಸ್ವಾರ್ಥ ತಾನೆ. ರತ್ನವೇಣಿ ಜನನಿಗೆ ಚಿಕ್ಕಮ್ಮ, ಹಾಗಾಗಿ ಬರೀ ಜನನಿ ಬಗ್ಗೆ ಮಾತ್ರ ಯೋಚನೆ ಮಾಡೋದು ಸಹಜ. ಆದರೆ ನಮ್ಗೆ ಜನನಿ ಪಾರ್ವತಿ ಇಬ್ರು ಸೊಸೆಂದ್ರು, ಇಬ್ರು ನಮ್ 2 ಕಣ್ಣುಗಳಿದ್ದ ಹಾಗೆ. ಆ ರತ್ನವೇಣಿ ಮಾತು ಕೇಳ್ಕೊಂಡು ನಮ್ ದೊಡ್ಡ ಸೊಸೆಗೆ ನಾವು ಅನ್ಯಾಯ ಮಾಡಕ್ ಆಗಲ್ಲ. ಪಾಪ ಆದಿತ್ಯ ಪಾರ್ವತಿ ಯಾವ ತಪ್ಪು ಮಾಡದೆ ಇಷ್ಟು ದಿನ ಶಿಕ್ಷೆ ಅನುಭವಿಸಿದ್ದಾರೆ. ಇನ್ ಮುಂದೇನಾದ್ರೂ ಅವ್ರು ಸಂತೋಷವಾಗಿರ್ಬೇಕು ತಾನೆ. ನಾನೆಲ್ಲಿ ಪಾರ್ವತಿನ ಬಿಟ್ಕೊಟ್ಟು ಮಾತಾಡ್ತಾ ಇದ್ದೀನಿ ರಘು? ನಾನು ನಿಮ್ ಥರನೇ ಇಬ್ರು ಸೊಸೆಯರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ಸಾಧ್ಯ ಅಲ್ವಾ? ಇಷ್ಟು ತಿಂಗಳು ಪಾರ್ವತಿ ಇದೆಲ್ಲದರಿಂದ ವಂಚಿತಳಾಗಿದ್ದಾಳೆ. ಅದಕ್ಕೆ ಇನ್ಮೇಲಾದ್ರೂ ಅವಳನ್ನ ಜೊತೆಲೇ ಇಟ್ಕೊಂಡು ಅವಳ ಆರೈಕೆ ಮಾಡೋ ಆಸೆ. ಅವಳಿಗೆ ನಾನೇ ನನ್ನ ಕೈಯಾರ ತುತ್ತು ತಿನ್ಸೋ ಆಸೆ. ಅವಳ ಕೈ ಹಿಡಿದು ದೇವಸ್ಥಾನ ಪಾರ್ಕು ಅಂತ ಸುತ್ತಾಡ್ಸೋ ಆಸೆ. ಖುದ್ದಾಗಿ ನಾನೇ ಕರ್ಕೊಂಡು ಹೋಗಿ ಫ್ಯಾಮಿಲಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸೋ ಆಸೆ. ಅದಕ್ಕೆ ಜನನಿನ ಕನ್ವಿನ್ಸ್ ಮಾಡಿ ಅವಳನ್ನ ಊರಿಗೆ ಕಳ್ಸ್ಕೊಡೋಣ. ಇದರಿಂದ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂದ್ರೆ ಆಗ್ಲಿ ಮಾಮ್. ನೀವೇನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡೋದು ಅಂತ ನಮ್ಗೆ ಗೊತ್ತು. ಮಾಮ್, ಈ ವಿಷಯನ ಜನನ ಹತ್ರ ಹೇಳಿ. ಖಂಡಿತ ಜನನಿ ನಿಮ್ ನಿರ್ಧಾರನ ಗೌರವಿಸ್ತಾಳೆ, ಅರ್ಥನೂ ಮಾಡ್ಕೊಳ್ತಾಳೆ. ಈ ಸಮಯದಲ್ಲಿ ಎಲ್ಲರನ್ನೂ ಬಿಟ್ಟು ಊರಿಗೆ ಹೋಗ್ಬೇಕಾ ಅಂತ ಬೇಜಾರು ಮಾಡ್ಕೊಂಡ್ರೆ ಅವಳನ್ನ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನಂದು. ಪ್ರೀತು, ಅದ್ಕೆ ನಮ್ ಪಾರ್ವತಿನೂ ಹಳ್ಳಿಯಲ್ಲಿ ಬೆಳ್ದೋಳಲ್ವಾ? ನಮ್ ಪೂರ್ವಿಕರ ನಂಬಿಕೆನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ನೋಡಿ. ತುಂಬಾ ಜಾಣೆ ನಮ್ ಪಾರ್ವತಿ. ಎಲ್ಲಾನು ತುಂಬಾ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ಹೇಗೂ ಪಾರ್ವತಿನೇ ಹೇಳ್ತಾ ಇದ್ದಾಳಲ್ಲ, ಇಬ್ರು ಬಸ್ರಿಯರು ಒಂದೇ ಮನೇಲಿ ಒಟ್ಟಿಗೆ ಇರಬಾರ್ದು ಅಂತ. ಅಪ್ಪನ ಮನೆ ಹೇಗೋ ಪಕ್ಕದಲ್ಲೇ ಇದೆ, ಅವಾಗ ಹೋಗಿ ಬಂದ್ರೆ ಆಯ್ತು. ನೀರಲ್ಲಿ ಹುಟ್ಟೋ ಮುತ್ತು ನೀರನ್ನೇ ಸೇರಲ್ಲ. ಹಾಗೆ ನಾನಮ್ಮ, ನಾನು ಪಾರ್ವತಿನೇ ಮನೆಯಿಂದ ಆಚೆ ಹೋಗ್ತೀವಿ. ದಯವಿಟ್ಟು ಒಪ್ಪಿಗೆ ಕೊಡಿ. ಆದ್ರೂ ಭಾವ, ಜನನಿ, ನಾನು ವಯಸ್ಸಲ್ಲಿ ನಿನಗಿಂತ ದೊಡ್ಡೋಳು. ನನ್ನ ನಿರ್ಧಾರನ ಗೌರವಿಸ್ಬೇಕಾಗಿರೋದು
ಚಿಕ್ಕೋಳಾಗಿ ನಿನ್ ಕರ್ತವ್ಯ. ನೋಡು, ಮನೆಯಿಂದ ಹೊರಗಡೆ ಇದ್ದು ನಮ್ಗೆ ಅಭ್ಯಾಸ ಇದೆ, ಅದು ನಿನಗಾಗೋದು ಬೇಡ. ಎಂತ ದೊಡ್ಡ ಮನ್ಸು ನಿಮ್ದು. ಅತ್ತೆಗೆ ನಿಮ್ಮ ಮೇಲಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕ್ಲಿಯರ್ ಆಗಿತ್ತು. ಆದ್ರೂ ಅವ್ರ ಪ್ರೀತಿ ಎಲ್ಲ ಸುಖನೂ ತ್ಯಾಗ ಮಾಡಿ ಮನೆ ಬಿಟ್ಟು ಹೊರಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದಿರಲ್ಲ, ಮತ್ತೆ ನನಗೋಸ್ಕರ. ನೀವ್ ಮನೆಯಿಂದ ಹೊರಗೆ ಹೋದ್ರೆ ಮತ್ತೆ ನೀವಿರೋ ಜಾಗಕ್ಕೆ ಬಂದು ನಿಮ್ಮ ಮಗು ಆರೈಕೆಲ್ಲ ಚೆನ್ನಾಗೇ ಮಾಡ್ಬೋದು. ಅದೇ ನಾನು ಊರಿಗೆ ಹೊಟ್ಟೋದ್ರೆ ನನಗೆ ಅಮ್ಮನೂ ಇರಲ್ಲ, ಅತ್ತೇನೂ ಇರಲ್ಲ ಅಂದ್ರೆ ನನಗೆ ಕಷ್ಟ ಆಗುತ್ತೆ ಅಂತ ಇಂಥದ್ದು ತ್ಯಾಗ ಮಾಡೋದಕ್ಕೆ ಹೊರಟಿದ್ರಲ್ಲ. ನಾನು ಹೇಗೆ ತಿಳಿಸ್ಲಿ? ಅತ್ಯಮ್ಮ, ತಗೊಳ್ಳಿ. ಪಾರ್ವತಿ, ಏನಮ್ಮ ಇದೆಲ್ಲ? ಇಲ್ಲೇ ಸೀಮಂತ ನಡೆಯುತ್ತೆ ಅಂತ ಅಲ್ವಾ ಅತ್ಯಮ್ಮ ನೀವಿದೆಲ್ಲ ನಾನು ಕೊಟ್ಟಿದ್ದು? ನಾನು ಅಪ್ಪನ ಮನೆಯಿಂದ ಬರೋವಾಗ ಹೇಗೆ ಬಂದೋ ಹೋಗೋವಾಗ್ಲೂ ಹಾಗೆ ಹೋಗೋದೇ ಧರ್ಮ ಅಲ್ವಾ? ಅಲ್ಲ, ಇಬ್ರು ಬಸರಿ ಹುಡುಗಿಯರು ಒಂದೇ ಮನೆಯಲ್ಲಿ ಇರಬಾರ್ದು, ಆದ್ರೆ ಸೀಮಂತನಾದ್ರೂ ಒಟ್ಟಿಗೆ ಮಾಡ್ಕೊಂಡು ಹೋಗ್ಬೋದಲ್ಲ. ಇಬ್ರು ಬಸ್ರಿ ಸೊಸೆಯರು ಒಂದೇ ಮನೇಲಿ ಇರಬಾರ್ದು ಅನ್ನೋದಾದ್ರೆ ಒಟ್ಟಿಗೆ ಸೀಮಂತ ಮಾಡಿಸ್ಕೊಳ್ಳೋದು ತಪ್ಪಾಗತ್ತೇನೋ ಅನ್ಸುತ್ತೆ ಅಲ್ವಾ? ಹಾ, ಹೌದೌದು, ಆಗ್ಬೋದೇನೋ. ಯಜಮಾನ್ರೆ, ಜನನಿ, ಇದು ನಮ್ಮ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ ತಗೋ. ಹೋಗ್ಬರ್ತೀವಿ ಅತ್ತೆಮ್ಮ. ಯಾಕೆ ಆಚೆ ಬಂದಿದ್ದು? ಜನನಿ ಬಗ್ಗೆನೂ ನನಗೆ ಅಷ್ಟೇ ಕಾಳಜಿ ಇದೆ ಕಣಮ್ಮ. ಇಷ್ಟು ದಿವಸ ಆಸ್ತಿಲಿ ಭಾಗ ಕೇಳಿ ಕೆಟ್ಟ ಹೆಸರು ತಗೊಂಡು ಅರಸನಕೋಟೆಯಿಂದ ಈಚೆ ಬಂದ್ರಿ. ಈಗ ಮತ್ತೆ ಮತ್ತೆ ನೀವಾಗೆ ಈಚೆ ಬಂದರೆ ಜನ ನಿಮ್ಮ ಬಗ್ಗೆ ಏನು ತಪ್ಪು ತಿಳ್ಕೊತಾರೋ ಅಂತ ಅಷ್ಟೇ ಕಣಮ್ಮ ನನ್ನ ಚಿಂತೆ. ಪದೇ ಪದೇ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಥರ ಯಾರಾದರೂ ಮಾತಾಡಿದ್ರೆ ಮನಸ್ಸಿಗೆ ತುಂಬ ಸಂಕಟ ಆಗುತ್ತಮ್ಮ. ಇವತ್ತು ನಾವು ನಮ್ಮ ಸ್ವಾಭಿಮಾನನ ಉಳಿಸ್ಕೋಬೇಕು ಅಂತಾನೆ ಮನೆಯಿಂದ ಹೊರಗಡೆ ಬಂದ್ವಿ ಅಪ್ಪ. ಪಾರು, ಏನು ಹೇಳ್ತಾ ಇದೆಯಾ? ಜನನಿ ಮೇಲಿದ್ದ ಕನ್ಸರ್ನ್ಗೆ, ಪ್ರೀತು ಮೇಲಿದ್ದ ಪ್ರೀತಿಗೆ ತಾನೇ ನಾವು ಆಚೆ ಬಂದಿದ್ದು. ಬರೀ ಅದಷ್ಟೇ ಅಲ್ಲ ಯಜಮಾನ್ರೆ, ಮತ್ತೆ
ನನ್ ಹೊಟ್ಟೆ ಉರ್ಸಿ ನೀನ್ ಕೂರೋ ಕುರ್ಚಿ ಕಾಲು ಯಾವತ್ತಿಗೂ ನಿನ್ ಪಾಲಿಗೆ ಗಟ್ಟಿಯಾಗಿರಲ್ಲ, ನೆನ್ಪಿಟ್ಕೊ. ನನ್ನ ಮಗಳ ಏಳಿಗೆಗೆ ಮುಳ್ಳಾಗಿರೋ ನೀನು ಯಾವತ್ತಿಗೂ ಉದ್ಧಾರ ಆಗ್ಬಾರ್ದು. ಇದು ನನ್ನ ಶಾಪ ಅಂತಾನೆ ಅಂದ್ಕೊ. ನನ್ನಿಂದ ಜನನಿಗೆ ಅನ್ಯಾಯ ಆಗೇ ಆಗುತ್ತೆ ಅಂತ ಜನನಿಯವ್ರ ಚಿಕ್ಕಮ್ಮನ ಮನಸ್ಸಲ್ಲಿ ಆಳವಾಗಿ ಬೇರೂರ್ಬಿಟ್ಟಿದೆ. ನನಗ ಭಾವನೆನೇ ಇಲ್ಲ ಅಂದಮೇಲೆ ಯಾಕೆ ನಾನು ಅಲ್ಲೇ ಇದ್ದು ಜನನಿ ಚಿಕ್ಕಮ್ಮಂಗೆ ಅಭದ್ರತೆ ಭಾವನೆ ಕೊಡಬೇಕು ಅಂತ ಅಲ್ಲಿಂದ ಹೊರಗೆ ಬಂದ್ಬಿಟ್ಟೆಪ್ಪ. ಹೇಗೋ ನನ್ನ ಜೊತೆಗೆ ನಿಮಗೂ ಈ ಜೀವನ ಅಭ್ಯಾಸ ಆಗೋಗಿದೆ. ಮುಂದೇನು ಇದನ್ನೇ ಜೀವನ ಅನ್ಕೊಂಡು ಬದುಕಿದ್ರಾಯ್ತು. ಜನನಿ, ನನ್ನ ಮೈದ್ನ, ಮಿಕ್ಕ ಮನೆಯವರೆಲ್ಲ ನಮ್ಮ ಕಣ್ಮುಂದೆನೆ ಖುಷಿಯಾಗಿದ್ರೆ ಅದಕ್ಕಿಂತ ಬೇರೆ ಖುಷಿ ನಮ್ಗೇನಿದೆ ಹೇಳಿ ಯಜಮಾನ್ರೆ? ಎಂತ ದೊಡ್ಡ ಗುಣ ಕಂದ ನಿಂದು. ಕಚ್ಚು ಆಗುವ ಹಾಲಿಡೋ ಮನಸ್ಸು. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ನಿನ್ನ ತಂದೆ ಅಲ್ಲ, ನಿನ್ನ ಮಗನಾಗಿ ಹುಟ್ಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಜನನಿ ಪುಟ್ಟ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಮ್ಮ. ಏನ್ ವಿಷಯ ಚಿಕ್ಕಮ್ಮ? ಜನನಿ ಪುಟ್ಟ, ನೀನು ಬಸ್ರಿ ಅಂತ ಗೊತ್ತಾಗ್ತಿದ್ದ ಹಾಗೆ ನನಗೆ ನಿನ್ನನ್ನು ನೋಡಬೇಕು, ನನ್ನ ಕೈಲಾದ ಆರೈಕೆ ಮಾಡಬೇಕು ಅಂತ ತುಂಬ ಆಸೆ ಆಗಿತ್ತು. ಅದಕ್ಕೆ ಇಲ್ಲಿಗೆ ಬಂದಿದ್ದೆ. ಈಗ ನಾನು ನಿನ್ನ ನೋಡಿದ್ದು ಆಯಿತು, ನೀನು ಸೀಮಂತದವರೆಗೂ ಇದ್ದು ನನ್ನ ಕೈಲಾದ ಆರೈಕೆ ಮಾಡಿದ್ದು ಆಯಿತು. ನಾನು ಬಂದು ಕೆಲಸ ಮುಗಿತಮ್ಮ. ಅದಕ್ಕೆ ನಾಳೆ ಬೆಳಗ್ಗೆನೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀನೇನು ಹೇಳ್ತೀಯಮ್ಮ? ನಿಮಗೂ ಊರಲ್ಲಿ ಸಾಕಷ್ಟು ಕೆಲಸಗಳಿರುತ್ತೆ, ಅದನ್ನೆಲ್ಲ ಬಿಟ್ಟು ನೀವು ಇಷ್ಟು ದಿನ ಇಲ್ಲಿದ್ದಿದ್ದೇ ಹೆಚ್ಚು. ಸರಿ ಚಿಕ್ಕಮ್ಮ, ನಿಮ್ಮ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಹೆಲ್ಪ್ ಮಾಡಲಾ? ಅದೆಲ್ಲ ಏನು ಬೇಡಮ್ಮ. ನಿಜ ಹೇಳಬೇಕು ಅಂದರೆ ನನಗೆ ಈಗಲೇ ಊರಿಗೆ ಹೋಗೋಕ್ಕೆ ಮನಸ್ಸಿಲ್ಲಮ್ಮ. ಯಾಕಂದರೆ ಪಾರ್ವತಿನೂ ಆದಿತ್ಯ ಮತ್ತೆ ಮನೆ ಬಿಟ್ಟು ಹೋಗಿರೋದ್ರಿಂದ ಅಖಿಲ, ಅದಕ್ಕೆ ರಘು ಅಣ್ಣ, ನೀನು, ಅಳಿಯಂದ್ರು ನೀವೆಲ್ಲರೂ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ. ಈ ಬೇಸರದಲ್ಲಿ ನಾನು ಮನೆಯಿಂದ ಹೋಗ್ಬಿಟ್ರೆ ಮನೆ ಖಾಲಿ ಖಾಲಿ ಅನ್ಸತ್ತೆ. ಬೇಜಾರಲ್ಲಿರೋರಿಗೆ ಸಮಾಧಾನ ಮಾಡೋಕ್ಕೆ ಯಾರಾದರೂ ಇರಬೇಕಲ್ಲಮ್ಮ. ಅದಕ್ಕೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ದಿನ ಇದ್ರೆ ಅಖಿಲ ಅತ್ತಿಗೆ ಒಂದು 4 ಸಮಾಧಾನದ ಮಾತಾಡ್ಬೋದು. ಪಾರ್ವತಿ ಮನೆಗೂ ಅವಾಗವಾಗ ಹೋಗಿ, ನೋಡಮ್ಮ ಪಾರ್ವತಿ, ನಿನಗೆ ಮಗು ಹುಟ್ಟಿದ ಹಾಗೆ ನೀನು ಅರಸನ ಕೋಟೆಗೆ ವಾಪಸ್ ಬಂದ್ಬಿಡ್ಬೇಕು ಅಂತ ಅವಳಿಗೆ ಧೈರ್ಯ ತುಂಬಿಸ್ಬೋದು ಅಲ್ವಾ? ಆದರೆ ಇದು ಬೀಗ್ರ ಮನೆ, ನಾನು ತುಂಬ ದಿನ ಇಲ್ಲೇ ಇದ್ರೆ ಜನ ಏನು ಅನ್ಕೋತಾರೋ ಏನೋ. ಅಖಿಲ ಅತ್ತೆನೂ ರಘು ಅಣ್ಣನೂ ಏನು ಅಂತಾರೋ ಅನ್ನೋ ಅಳುಕು ನನಗೆ. ಅಯ್ಯೋ ಚಿಕ್ಕಮ್ಮ, ನಮ್ಮ ಅತ್ತೆ ಮಾವ ಅಷ್ಟು ಸಣ್ಣ ಮನಸ್ಸಿನವರಲ್ಲ ನೋಡಿ. ನಮ್ಮ ಅತ್ತೆ ಮಾವನ್ನ ಸಮಾಧಾನ ಮಾಡೋದು, ಅಕ್ಕಂಗೆ ಧೈರ್ಯ ಹೇಳೋದೇ ನಿಮ್ಮ ಉದ್ದೇಶ ಆಗಿದ್ರೆ ನಿಮ್ಮ ಹೊಟ್ಟೆಲಿರೋ ಅರಸನ್ ಕೋಟೆ ಕೊಡಿ ಸುರಕ್ಷಿತವಾಗಿರ್ಲಿ. ಅದಕ್ಕೆ ನನಗೆ ನೀವು ಅಂದರೆ ತುಂಬ ಇಷ್ಟ. ನಿಮ್ಮ ಮಗುನು ನನಗೆ ಅಷ್ಟೇ ಇಷ್ಟ ಆಗೋ ಹಾಗಾಗಲಿ. ನನ್ನ ಬ್ರೋ ಮಧ್ಯೆ ಯಾವ ಭೇದನೂ ಇಲ್ಲ.
ನಮ್ಮಿಬ್ರ ಮಧ್ಯೆನೂ ಯಾವ ಭೇದನೂ ಇಲ್ಲ. ನಮ್ಮ ಮಕ್ಕಳು ಕೂಡ ನಮ್ಮ ಥರಾನೇ ಒಗ್ಗಟ್ಟಾಗಿರ್ಬೇಕು. ಇಬ್ಬರಿಗೂ ಥ್ಯಾಂಕ್ಸ್. ಅಕ್ಕ, ನಮ್ಮಿಬ್ರ ಕಡೆಯಿಂದ ನಿಮ್ಗೊಂದು ಚಿಕ್ಕ ಉಡುಗೊರೆ. ಏನಿದು? ಚಿನ್ನದ ನೆಕ್ಲೆಸ್. ಅದಕ್ಕೆ ಜನನಿ ಇಬ್ಬರಿಗೂ ಒಂದೇ ಥರ ಡಿಸೈನ್ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ನಾವಿಬ್ರು ಒಂದೇ ಅಲ್ವಾ? ನನಗೆ ಈ ಅರ್ಶಿನ, ಕುಂಕುಮ, ಹೂವು, ಬಳೆ ಇಷ್ಟು ಮಾತ್ರ ಸಾಕು. ಈ ಒಡವೆ ಬೇಡ ಜನನಿ. ಯಾಕಕ್ಕ? ಒಂದ್ಸರಿ ಓಪನ್ ಮಾಡಿ ನೋಡಿ. ನಿಮಗೆ ಡಿಸೈನ್ ಇಷ್ಟ ಆಗಲಿಲ್ಲ ಅಂದ್ರೆ ನಿಮಗೆ ಯಾವ ಥರ ಡಿಸೈನ್ ಇಷ್ಟನೋ ಅದನ್ನೇ ತರಿಸ್ತೀನಿ. ಬೆಲೆ ಕಟ್ಟಕ್ಕಾಗ್ದಿರೋ ನಿಮ್ಮ ಪ್ರೀತಿಗಿಂತ ನಂಗೆ ಯಾವ ಉಡುಗೊರೆನೂ ದೊಡ್ಡದಲ್ಲ. ಅಷ್ಟಕ್ಕೂ ನನಗೆ ಚಿನ್ನ ಅಂದ್ರೇ ಅಷ್ಟಕ್ಕಷ್ಟೆ. ನಿನಗೆ ಗೊತ್ತಲ್ವಾ? ನೀನಾದ್ರೆ ಅವಾಗ ಹಾಕೋತಿರ್ತೀಯ. ನನಗೆ ಹಾಗೇನಾದ್ರು ಬೇಕು ಅನ್ಸಿದ್ರೆ ನಿನ್ನ ಹತ್ರನೇ ಕೇಳಿಸ್ಕೊತೀನಿ. ಪ್ಲೀಸ್ ಅಕ್ಕ, ಅರ್ಥ ಮಾಡ್ಕೋ ಜನನಿ. ನನ್ನನ್ನು ಈಗಲೂ ಜನ ಡ್ರೈವರ್ ಹನುಮಂತು ಮಗಳು ಅಂತಾನೆ ಗುರ್ತಿಸೋದು. ಇಷ್ಟು ದುಬಾರಿ ಒಡವೆ ಹಾಕೊಂಡು ತಿರ್ಗಾಡಿದ್ರೆ ಜನ ನಮ್ಮನ್ನ ಕಳ್ಳರ ತರ ನೋಡ್ತಾರೆ. ಅವಮಾನ ಮಾಡ್ತಾರೆ. ಅದು ಹಿಂಸೆ ಆಗುತ್ತೆ. ಸಾರಿ ಅಕ್ಕ, ನೀವು ಅರಸನ್ ಕೋಟೆಯಲ್ಲೇ ಇದ್ದಿದ್ರೆ ಇಂಥ ಸಣ್ಣ ಮನ್ಸಿನವ್ರ ಮಾತನ್ನ ಕೇಳೋ ಸಂದರ್ಭನೇ ಬರ್ತಾ ಇರ್ಲಿಲ್ಲ. ಪ್ರತಿ ಸಲ ನನ್ನ ಪ್ರೀತಿ ಕಾರಣಕ್ಕೆ ನೀವು. ಆದ್ರೆ ಅಕ್ಕ ಭಾವ ಈ ಸಲ ಮನೆ ಬಿಟ್ಟು ಹೊರಗಡೆ ಬರೋದಕ್ಕೆ ನೀವು ಕಾರಣ ಅಲ್ಲ. ಹುಟ್ಟು ಅಷ್ಟೇ ಪಾಪ, ಆದ್ರೆ ಆಯುಷಾನೇ ಪಡ್ಕೊಂಡಿರ್ಲಿಲ್ಲ. ಎಲ್ರೂ ನಿಮ್ ತಂಗಿಗೆ ಅವ್ರ ಮಗುಗೆ ಆಶೀರ್ವಾದ ಮಾಡಿದ್ರು ಅಂತ ಹೇಳಿದ್ರಲ್ಲ, ಆಗ ನಾನು ಕಳ್ಕೊಂಡ್ ಮಕ್ಕಳು ನೆನಪಾದ್ವು. ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮ ಮನಸ್ಸಲ್ಲಿ ಇಂಥ ಒಂದು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮಗಿದಿಷ್ಟು ನೋವು ಕೊಡ್ಬೋದು ಅಂತ ನನಗೆ ಗೊತ್ತಿದ್ದಿದ್ರೆ ನಮ್ಮ ಮನೇಲಿ ನಡೆದ ಸೀಮಂತದ ಬಗ್ಗೆ, ಎಲ್ಲರೂ ತಾಯಿ ಮಗುಗೆ ಹರಿಸಿದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ತಾನೆ ಇರಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಕ್ಕವ್ರೆ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ಕಳ್ಕೊಂಡಿರೋದು ಕರಳು ಬಳ್ಳಿಗಳಲ್ವಾ, ಅದು ನೆನಪಾಗ್ತಾನೆ ಇರುತ್ತೆ. ದೇವ್ರು ಯಾಕೆ ಆ ಬಳ್ಳಿಗಳನ್ನ ಚೂಟ್ ಹಾಕಿದ್ನೋ ಗೊತ್ತಿಲ್ಲ, ಆದ್ರೆ ನಿಮ್ ಮಡ್ಲಲ್ಲಿ ಮತ್ತೊಂದು ಹೂವನ್ನ ಅರಳಿಸ್ತಾ ಇದ್ದಾನೆ. ಈಗ ನೀವು ಅದ್ರ ಕಡೆ ಗಮನ ಕೊಡ್ಬೇಕು. ಈಗ ನೀವು ನೋವು ಬೇಸರನೆಲ್ಲ ಮರೆತು ಆರಾಮಾಗಿ ಕೂತಿರ್ತೀರಂತೆ. ನಾನ್ ಹೋಗಿ ನಿಮಗ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನಂತೆ. ಅದನ್ನ ಕುಡಿತಿದ್ದಂಗೆ ನನ್ ತಲೆನೋವೆಲ್ಲ ತಟ್ ಅಂತ ಹೋಗ್ಬಿಡುತ್ತಂತೆ. ಅಕ್ಕೋರು ಅಂದ್ರೆ ಹೀಗಿರ್ಬೇಕು. ಥ್ಯಾಂಕ್ಸ್ ಪಾರ್ವತಿ ಅವರೇ. ನಿಮ್ ಜೊತೆಗೆ ನನ್ನ ಹಿಂದಿನ 2 ಪ್ರೆಗ್ನೆನ್ಸಿಗಳ ಬಗ್ಗೆ ಮಾತಾಡಿದಕ್ಕೆ ನನ್ನ ಮನ್ಸು ಹಗುರ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅದು ಜನನಿ ದಾಳಿಂಬೆಹಣ್ಣಿನ ಜ್ಯೂಸ್ ಕೇಳಿದ್ಲು. ನಾನೇ ಮಾಡ್ಕೊಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಸಾವಿತ್ರಮ್ಮ ಜ್ಯೂಸ್ ತುಂಬಾ ಚೆನ್ನಾಗಿ ಮಾಡ್ತಾಳಂತಲ್ಲ, ಅದಕ್ಕೆ ಅವಳ ಕೈಯಲ್ಲೇ ಮಾಡ್ತಾನ ಅಂತ ಹುಡುಕ್ತಾ ಇದ್ದೆ. ಆದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಸಾವಿತ್ರಿ ಇಲ್ಲೇ ಎಲ್ಲೋ ಮನೆ ಹೊರಗೆ ಇರ್ತಾಳೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಬಂದು 10 ನಿಮಿಷದಲ್ಲಿ ಬರ್ತೀನಿ ಅಂತ ಪರ್ಮಿಷನ್ ತಗೊಂಡೇ ಹೋಗಿದ್ದಾಳೆ. ಅವರು ಕಿಚನ್ ಸ್ಟಾಫ್ ಆದರೂ ಕೂಡ ಒಂದೇ ಕೆಲಸ ಅಂತ ಮಾಡ್ಕೊಂಡಿರಲ್ಲ. ಗಾರ್ಡನಿಂಗ್ ಅನ್ನು ಸೂಪರ್ವೈಸ್ ಮಾಡ್ತಾರೆ, ಹೌಸ್ ಕೀಪಿಂಗ್ ಅನ್ನು ಸೂಪರ್ವೈಸ್ ಮಾಡ್ತಾರೆ, ಅದು ಇದು ಅಂತ ಎಲ್ಲಾ ಕೆಲಸಗಳನ್ನು ನೋಡ್ಕೊಂಡು ಹೋಗ್ತಾರೆ. ಆದರೂ ಈಗ ಜನನಿ ಏನಾದರೂ ಕೇಳಿದಾಳೆ, ಏನಾದರೂ ಇಷ್ಟಪಟ್ಟಿದ್ದಾಳೆ ಅಂತಂದ್ರೆ ಅದನ್ನ ಕೊಡಬೇಕಾಗಿರೋದು ನಮ್ಮ ಮೊದಲ ಆದ್ಯತೆ. ಇರಿ, ಸಾವಿತ್ರಮ್ಮ ಎಲ್ಲಿದ್ದಾಳೆ ಅಂತ ನಾನೇ ನೋಡ್ತೀನಿ. ಪರವಾಗಿಲ್ಲ
ಪರವಾಗಿಲ್ಲ ಅದಕ್ಕೆ ನಾನು ನೋಡ್ತೀನಿ. ಬೇಡ, ನೀವು ಜನನಿ ಜೊತೆಗಿರಿ, ನಾನು ನೋಡ್ತೀನಿ. ಸಾವಿತ್ರಿ, ಕುತ್ಕೊಳ್ಳಿ ಯಜಮಾನ್ರೆ. ತಗೊಳ್ಳಿ ಯಜಮಾನ್ರೆ. ಏನಾಯ್ತು ಯಜಮಾನ್ರೆ, ಯಾಕೆ ಬೇಜಾರಲ್ಲಿದ್ದೀರಾ? ನಮ್ಮ ಪಾಲಿನ ಕಷ್ಟ ಇನ್ನೂ ಮುಗ್ದಿಲ್ಲ ಅನ್ಸುತ್ತೆ ಪಾರು. ಯಾಕೆ ಹಾಗಂತಿದ್ದೀರಾ? ಮತ್ತಿನ್ನೇನು ಪಾರು, ಬೆಳಗ್ಗಿಂದ ಸಿಕ್ಕಿದ್ದು ಒಂದೇ ಒಂದು ಬಾಡಿಗೆ, ಅದು ನೋಡು 60 ರೂಪಾಯಿದು. ಬೆಳಗ್ಗೆಯಿಂದ ಅಲ್ಲಿ ಪ್ಯಾಸೆಂಜರ್ ಸಿಗ್ತಾರೆ, ಇಲ್ಲಿ ಪ್ಯಾಸೆಂಜರ್ ಸಿಗ್ತಾರೆ ಅಂತ ಆಟೋದಲ್ಲಿ ಓಡಾಡಿದ್ದೇ ಬಂತು. ಗ್ಯಾಸ್ ಹಾಕ್ಸಿದ ದುಡ್ಡು ಕೂಡ ಸಂಪಾದನೆ ಆಗಲಿಲ್ಲ. ಒಂದಿನ ಹೀಗಾಯ್ತು ಅಂದ ಮಾತ್ರಕ್ಕೆ ಯಾಕೆ ಇಷ್ಟೊಂದು ನಿರಾಸೆ ಆಗ್ತೀರಾ? ಒಂದೊಂದು ದಿನ ಹೀಗೆಲ್ಲ ಆಗುತ್ತೆ. ನಮ್ಗೆ ಒಂದೊಂದು ದಿನ ಸಂಪಾದನೆ ತುಂಬ ಮುಖ್ಯ ಅಲ್ವಾ ಪಾರು? ಆಟೋ ಮನೆಗೆ ಬಂದಿದ್ದ ದಿನ ಕಂಟಿಯವರು 1 ಆಟೋ 10 ಆಗಲಿ 10 ಆಟೋ 100 ಆಗಲಿ ಅಂತ ವಿಶ್ ಮಾಡಿದರು. ಆದ್ರೆ ಇವತ್ತು 1 ಆಟೋನೇ ಉಳಿಸ್ಕೊಳಕ್ಕಾಗುತ್ತೋ ಇಲ್ವೋ ಅಂತ ಅನಿಸ್ತಾ ಇದೆ ಪಾರು. 100 ಜನಕ್ಕೆ ನಾವು ಅನ್ನಕ್ಕೆ ದಾರಿ ಮಾಡ್ಕೊಳಕ್ಕಾಗೋ ಥರ ಬೆಳೀಲಿ ಅಂತ ವಿಶ್ ಮಾಡಿದರು. ಆದರೆ ನಾನು ಆಟೋ ಓಡಿಸಿ ನನ್ನ ಹೆಂಡತಿ ಮಕ್ಳಿಗಾದರೂ ಅನ್ನಕ್ಕೆ ಕೊರತೆ ಆಗದೆ ಇರೋ ಥರ ನೋಡ್ಕೊಳಕ್ಕಾಗುತ್ತೋ ಇಲ್ವೋ ಅಂತ ಟೆನ್ಷನ್ ಆಗ್ತಾ ಇದೆ ಪಾರು. ಆಟೋ ಡ್ರೈವರ್ ಆಗಿ ಲೈಫ್ ಲಾಂಗ್ ಜೀವನ ಮಾಡೋದು ತುಂಬ ಕಷ್ಟ ಇದೆ ಪಾರು. ಒಂದು ವೇಳೆ ಇವತ್ತಿನ ಥರನೇ ನಾವು ಅಂದ್ಕೊಂಡ ಹಾಗೆ ಪದೇ ಪದೇ ಟ್ರಿಪ್ ಸಿಗದೆ ಹೋದರೆ ನಮ್ಮ ಗತಿಗೆ ಏನು ಅಂತ ಒಂದು ಕ್ಷಣ ಭಯ ಆಗೋಯ್ತು ಪಾರು. ಇನ್ಮೇಲೆ ಆ ಭಯ ಬೇಡ. ಪಾರ್ವತಿ, ಇದೆಲ್ಲ ಯಾಕಮ್ಮ? ಏನಪ್ಪ ಇದು? ಇಷ್ಟೆಲ್ಲ ಹೇಳಿದ್ಮೇಲೂ ಇದೆಲ್ಲ ಯಾಕಮ್ಮ ಅಂತ ಕೇಳ್ತಿದೀಯಲ್ಲ. ನಿನ್ನ ಕಂಪನಿಯ ಯಜಮಾನ ಆಗಿ ನಾಳೆಯಿಂದ ಅಧಿಕಾರ ವಹಿಸ್ಕೊಂಡು ಅದ್ರ ಕಡೆಗೆ ಗಮನ ಕೊಡೋದು ನೋಡು. ತಗೋ. ಬೇಡ ಬೇಡ, ಯಾಕಾದಿ? ಈಗಾಗಲೇ ನನ್ನ ಕೈಲಿ ನಂದು ಅಂತ ಒಂದು ಕೆಲಸ ಇದೆಯಲ್ಲ. ಆಟೋ ಓಡಿಸೋದು ಒಂದು ಕೆಲಸನಾ? ರತ್ನವೇಣಿ, ಯಾವುದೇ ಕೆಲಸಕ್ಕಾದ್ರೂ ಅದರದ್ದೇ ಆದ ಘನತೆ ಗೌರವ ಇದ್ದೇ ಇರುತ್ತೆ. ಅದನ್ನ ನಾನು ನನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೂ ಹೇಳ್ಕೊಟ್ಟಿದ್ದೀನಿ. ಆಟೋ ಓಡಿಸೋದು ಕೂಡ ಒಂದು ಜವಾಬ್ದಾರಿಯುತವಾದ ಕೆಲಸ. ಅಯ್ಯೋ ಅದಕ್ಕೆ ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಅದಕ್ಕೆ ಅದು ಅರಸನ್ ಕೋಟೆ ಮಗ ಆಟೋ ಓಡಿಸೋದು ಅಂದರೆ ಅರಸನ್ ಕೋಟೆ ಮರ್ಯಾದೆಗೆ ಕಡಿಮೆ ಆಗ್ಬೋದೇನೋ ಅಂತ ಹಾಗೆ ಹೇಳಿದೆ ಅಷ್ಟೇ. ಆದರೆ ನೀವು ಹೇಳಿದ ಮೇಲೆ ನನ್ನ ಅಭಿಪ್ರಾಯ ತಪ್ಪು ಅಂತ ನನಗೆ ಅರ್ಥ ಆಯಿತು. ಅದಕ್ಕೆ ನಾನು ತಿದ್ಕೋತೀನಿ. ಆದಿ, ನಾನು ನಿನಗೆ ಹೇಳ್ತಾ ಇರೋದು ನಮ್ಮ ಕಂಪನಿಯ ಮುಖ್ಯಸ್ಥನಾಗು, ನಮ್ಮ ಮಲ್ಟಿನ್ಯಾಷನಲ್ ಕಂಪನಿಯ ಒಡೆಯ ಆಗು ಅಂತ. ನೀವು ಹೇಳಿದ ನನಗೆ ಅರ್ಥ ಆಯಿತು ಅಮ್ಮ. ಆದರೆ ಇವಾಗ ನನ್ನ ಪಾಡಿ ನಾನು ಆಟೋ ಓಡಿಸ್ಕೊಂಡಿದ್ದೀನಲ್ಲ, ಆ್ಯಕ್ಚುಲಿ ಇವಾಗ ಇಲ್ಲಿ ನನಗೆ ನಾನೇ ಯಜಮಾನ. ಆದಿ,
ನೀನು ಆಟೋ ಓಡಿಸಿ ಸಂಪಾದನೆ ಮಾಡ್ತಿದೀಯಾ ನಿಜ. ನಿನ್ನ ಈ ಕೆಲಸದಲ್ಲಿ ನಿನಗೆ ನೀನೇ ಯಜಮಾನ, ಅದು ನಿಜ. ಆದರೆ ಅದರಲ್ಲಿ ಆರಾಮ ಅನ್ನೋದು ಎಲ್ಲಿದೆಯಪ್ಪ? ಅಲ್ಲ ಅದೇ, ಇಷ್ಟಕ್ಕೂ ನಾನು ಕೊಡ್ತಿರೋ ಈ ಆರ್ಡರ್ ಕಾಪಿನ ಆಕ್ಸೆಪ್ಟ್ ಮಾಡೋದಕ್ಕೆ ಯಾಕಿಷ್ಟೊಂದು ಹಿಂದೆ ಮುಂದೆ ನೋಡ್ತಿದೀಯಾ? ಅರಸನ ಕೋಟೆಯ ವಾರಸುದಾರನಾಗೋದು ನಿನ್ನ ಹಕ್ಕು. ಅಮ್ಮನ ಆಸೆ ಏನು ಅಂತ ಗೊತ್ತಿದ್ದು ಗೊತ್ತಿಲ್ಲದೆ ಇರೋಂಥರ ಯಾಕಪ್ಪ ಈ ರೀತಿ ಮಾಡ್ತಿದೀಯಾ? ಹೌದು, ಇಷ್ಟಕ್ಕೂ ನಿನ್ನೆವರೆಗೂ ಇಲ್ಲದೆ ಇದ್ದ ಮಾತುಗಳು, ಅನಿವಾರ್ಯತೆ ಎಲ್ಲ ಈಗ ಹೇಗೆ ಹುಟ್ಕೊಳ್ತು? ಈ ಮೌನ ನನಗುತ್ತರ ಆಗಲ್ಲ ಅದಿ. ನೀವು ಮಾಡದೇ ಇರೋ ತಪ್ಪಿಗೆ ನಿಮ್ಮನ್ನ ಮನೆಯಿಂದ ದೂರ ಇಟ್ಟು ಸಾಕಷ್ಟು ನೋವು ಅನುಭವಿಸಿದ್ದೀನಿ. ಇನ್ನು ಮುಂದೆ ಆದ್ರೂ ನಿಮ್ಮ ಜೊತೆಲಿ ಜೀವನ ಮಾಡೋ ಆಸೆ ನನಗೆ ಆದಿ. ಯಾವಾಗ್ಲೂ ಅಮ್ಮನ ನೆಮ್ಮದಿನ ಬಯಸ್ತಾ ಇದ್ದ ಕಂದ ನೀನು, ಇವತ್ತು ನೀನೇ ಆ ನೆಮ್ಮದಿನ ಹಾಳು ಮಾಡ್ತಿದೀಯಲ್ಲ ಕಂದ. ಅರಸನ ಕೋಟೆಯಲ್ಲಿ 10 ತಲೆಮಾರು ಕೂತು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇದೆ. ಅಂಥದ್ರಲ್ಲಿ ಹಿರಿ ಮಗ ಸೊಸೆ ದಿನ ಆಟೋ ಓಡಿಸಿ ಬಂದಿರೋ ದುಡ್ಡಲ್ಲೇ ಸಂಸಾರ ನಿಭಾಯಿಸ್ಬೇಕು ಅಂದ್ರೆ ಹೇಗಪ್ಪ? ನೀನು ಅರಸನ ಕೋಟೆ ಅಧಿಕಾರ ವಹಿಸ್ಕೊಳ್ಳೋದ್ರಲ್ಲಿ ನಮ್ಮೆಲ್ಲರ ನೆಮ್ಮದಿ ಇದೆ. ಮುಖ್ಯವಾಗಿ ನಾನು ಮತ್ತೆ ನಿಮ್ಮಪ್ಪ. ನಮಗೂ ಈಗ ನಿಮ್ಮ ಆಸರೆಯ ಅವಶ್ಯಕತೆ ಇದೆ. ಪಾರ್ವತಿ ಹೊಟ್ಟೆಲ್ ಬೆಳಿತಿರೋ ಮಗುಗೂ ನಮ್ಮ ಆಸರೆಯ ಅಗತ್ಯ ಇದೆ. ದಿನ ಆಟೋ ಓಡಿಸಿ ಸಂಪಾದನೆ ಮಾಡಿ ಪಾರ್ವತಿಯ ಆರೈಕೆ, ಹೆರಿಗೆ, ಬಾಣಂತನ ಇದೆಲ್ಲ ಮಾಡೋದು ತುಂಬಾ ಕಷ್ಟನಪ್ಪ. ಯಾವುದೋ ಹಠಕ್ಕೆ ಬಿದ್ದು ಯಾರೋ ಹಾಳಾಗೋದು ಬೇಡ. ನನ್ನ ಮಗ ನೀನು. ಬೇರೆ ಎಲ್ಲದಕ್ಕಿಂತ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡೋನು. ಆ ಮಾತೆ ನಿಜ ಆಗಿದ್ರೆ, ಈ ಅಮ್ಮನ ಮೇಲೆ ನಿಜಕ್ಕೂ ಪ್ರೀತಿ ಇರೋದೇ ಆದ್ರೆ ಈ ಆರ್ಡರ್ ಕಾಪಿ ತಗೋತೀಯ ಅಷ್ಟೆ. ಆದಿತ್ಯ, ನೀನು ನಿಮ್ಮಮ್ಮ ಇಷ್ಟು ಕೇಳ್ಕೊಂಡ್ರು ನಿನಗೆ ಮನಸ್ಸೇ ಮಾಡ್ತಿಲ್ವಲ್ಲ? ಆಟೋ ಓಡಿಸಿ ಈಗ ನೀನು ಏನ್ ತಾನೇ ಸಾಧನೆ ಮಾಡೋದಕ್ಕಾಗತ್ತೆ? ಪಾಪ ಎಷ್ಟೋ ಜನಕ್ಕೆ ಅದನ್ನ ಒಪ್ಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ. ಓ ಅಷ್ಟೇನಾ? ನಿನಗೆ ತಕ್ಕ ಮರ್ಯಾದೆ ಸಿಗ್ತಾ ಇಲ್ಲ ಅಂತನಾ ಇವನು ಅಸ್ತಿತ್ವ, ಐಡೆಂಟಿಟಿ ಅಂತೆಲ್ಲ ಮಾತಾಡ್ತಾ ಇರೋದು? ಅದನ್ನ ನೇರವಾಗಿ ನನ್ನ ಹತ್ರ ಹೇಳ್ಕೊಂಡ್ಬಿಟ್ಟಿದ್ರೆ ಆಗ್ತಿತ್ತಲ್ಲ. ಇದುವರೆಗೂ ನೀವಿಬ್ರು ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಈಗ ದಯವಿಟ್ಟು ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ಇವತ್ತೇ ನಾನೊಂದು ಪ್ರೆಸ್ ಮೀಟ್ ಕರೀತೀನಿ. ನಮ್ಮ ಕಂಪನಿಯ ಶೇರ್ಗಳಲ್ಲಿ ನನ್ನ ಸರಿಸಮನಾದ ಶೇರನ್ನ ನಿನಗೂ ಕೊಡ್ತೀನಿ. ಎಲ್ಲರ ಮುಂದೆ ಹೇಳ್ತೀನಿ, ಇವಳು ಪಾರ್ವತಿ ನನ್ನ ಪ್ರೀತಿಯ ಸೊಸೆ, ಅರಸನ ಕೋಟೆಯ ಹಿರಿಯ ಸೊಸೆ.
ಪಾರ್ವತಿ ಆದಿತ್ಯ ಅರಸನ ಕೋಟೆ ಅಂತ ಜಗತ್ತಿಗೆ ಕೂಗಿ ಹೇಳ್ತೀನಿ. ಆಗ ನೀನ್ ಎಲ್ಲೇ ಹೋದ್ರೂ ಜನ ನಿನ್ನನ್ನು ಗುರುತಿಸ್ತಾರೆ. ಏನಂತ ಅತ್ಯಮ್ಮ? ಅಖಿಲಾಂಡೇಶ್ವರಿಯ ಪ್ರೀತಿಯ ಸೊಸೆ ಅಂತ, ಅರಸನ ಕೋಟೆ ಅಖಿಲಾಂಡೇಶ್ವರಿಯ ಸೊಸೆ ಅಂತ. ಬರೀ ಪಾರ್ವತಿ ಅಂದ್ರೆ ಆಗ್ಲೂ ಯಾರಿಗೂ ನಾನೇ ಅಂತ ಗೊತ್ತಾಗಲ್ಲ ಅಲ್ವಾ? ಹೇಗೆ ಗೊತ್ತಾಗತ್ತೆ ಪಾಪ? ಈ ಊರಲ್ಲಿ ಪಾರ್ವತಿ ಅಂತ ಸಾವಿರಾರು ಜನ ಇದ್ದಾರೆ. ಆ ಸಾವಿರಾರು ಜನದಲ್ಲಿ ನಾನು ಒಬ್ಳು ಅಷ್ಟೆ. ನಂದು ಅಂತ ಯಾವ ಅಸ್ತಿತ್ವನೂ ಇಲ್ಲ, ಗುರುತೂ ಇಲ್ಲ. ನಿಮ್ಮ ನೆರಳಲ್ಲಿ ನಾನು ಒಂದು ನೆರಳಿನ ಥರ ಬದುಕ್ತೀನಿ ಅಷ್ಟೆ. ಪಾರ್ವತಿ, ನಿನ್ನ ನೋವು ನನಗೆ ಅರ್ಥ ಆಯ್ತು. ಆದರೆ ನಿನ್ನ ನಿರೀಕ್ಷೆ ಆದರೂ ಏನಮ್ಮ? ಜನ ನನ್ನನ್ನು ಪಾರ್ವತಿ ಅಂತಾನೆ ಗುರುತಿಸ್ಬೇಕು. ಈಗ ನಿಮ್ಮನ್ನ ನಿಮ್ಮ ಹೆಸರಿಂದ ಗುರುತಿಸ್ತಿದ್ದಾರಲ್ಲ, ಆ ರೀತಿ. ನಮ್ಮಪ್ಪನ್ನ ಅವ್ರ ಕೆಲಸದಿಂದ ಗುರುತಿಸ್ತಿದ್ದಾರಲ್ಲ, ಆ ರೀತಿ. ಅಲ್ಲಮ್ಮ ಪಾರ್ವತಿ, ನಿನಗೇನೋ ಸ್ವಂತವಾದ ಹೆಸರು ಮಾಡ್ಕೋಬೇಕು, ಪಾರ್ವತಿಯ ಹಾಗೆ ಗುರುತಿಸ್ಕೋಬೇಕು ಅಂತ ಆಸೆ ಪಡ್ತಾ ಇದೆಯಾ? ನಾನು ಒಪ್ಕೋತೀನಿ. ಆದ್ರೆ ಆದಿತ್ಯ ಯಾಕಮ್ಮ ಅವ್ರ ಅಮ್ಮ ಕೊಡ್ತಾ ಇರೋ ಕೆಲಸನ ಬೇಡ ಅಂತಿರೋದು? ನಮ್ದೇ ಆದ ಅಸ್ತಿತ್ವನ ಕಂಡ್ಕೋಬೇಕು ಅನ್ನೋದು. ಅದಕ್ಕೆ ನಾವು ಹೊರಗಡೆ ಇದ್ದೆ ನಮ್ಮ ಗುರ್ತನ್ನ ಕಂಡು ಹಿಡ್ಕೋಬೇಕು ಅಂತ ಇದ್ದೀವಿ. ದಯವಿಟ್ಟು ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅತ್ಯಮ್ಮ. ಮೊದಲು ಕೆಲಸ ಬೇಡ ಅಂದ್ರಿ, ಆಮೇಲೆ ಏನಾದರೂ ಅಚೀವ್ ಮಾಡೋವರೆಗೂ ಮನೆಗೂ ಬರಲ್ಲ ಅಂತ ಹೇಳ್ತಿದ್ದೀರಿ. ನನ್ನ ಮನಸ್ಸಿಗೆ ನೋವು ಆಗ್ಬೇಕು ಅಂತ ತಾನೆ ಈ ರೀತಿ ಎಲ್ಲ ಮಾತಾಡ್ತಿರೋದು. ಅಯ್ಯೋ ಅದಕ್ಕೆ ಪಾಪ ಅವ್ರು ಮಾತಾಡ್ತಾ ಇರೋದನ್ನ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅನ್ಸತ್ತೆ. ಅವ್ರ ಮಾತಿನ ಅರ್ಥ ಏನಂತ ಗೊತ್ತಾ ನಿಮ್ಗೆ? ಈಗ ಹೇಗೋ ಇಬ್ರು ಬಸ್ರಿ ಹೆಂಗಸರು ಒಂದೇ ಮನೇಲಿ ಒಟ್ಟಿಗೆ ಇರಕ್ ಆಗಲ್ಲ. ಹೆರಿಗೆ ಆಗೋಕ್ಕೂ ಇನ್ನೊಂದು 3-4 ತಿಂಗಳು ಕಾಲಾವಕಾಶ ಇದೆ. ಅಷ್ಟರಲ್ಲಿ ಅವ್ರೇನೋ ಸಾಧನೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದನ್ನ ನಾವು ಗೌರವಿಸೋದು ಒಳ್ಳೇದು ಅಂತ ಅನಿಸ್ತಾ ಇದೆ ಅಲ್ವಾ ಅದಕ್ಕೆ? ಸರಿ, ಅದೇ ಅರ್ಥಕ್ಕೆ ಅನ್ನೋದಾದ್ರೆ ಒಪ್ಕೋತೀನಿ. ತುಂಬಾ ಕಷ್ಟಪಟ್ಕೊಂಡೇ ಒಪ್ಕೋತೀನಿ. ನೀವಿಬ್ರು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ಏನಾದರೂ ಸಾಧನೆ ಮಾಡಬೇಕು ಅಂತ ಅನ್ಕೋತಿದ್ದೀರಾ? ನೀವು ಅಂದ್ಕೊಂಡಿದ್ದು ನೆರವೇರ್ಲಿ. ಆದರೆ ನೀವು ಅಂದ್ಕೊಂಡಿದ್ದು ಹೆರಿಗೆ ಸಮಯದ ಒಳಗೆ ಸಾಧ್ಯ ಆಗಲಿಲ್ಲ ಅನ್ನೋದಾದ್ರೆ, ಈ ಅಮ್ಮ ಸದಾ ನಿಮಗೋಸ್ಕರ ಇದ್ದಾಳೆ ಅನ್ನೋದನ್ನ ಮರಿಬೇಡಿ. ಅತ್ಯಮ್ಮ, ಒಂದು ನಿಮಿಷ. ಚನ್ನಪ್ಪಣ್ಣ, ಆ ದಿನಸಿ ಎಲ್ಲ ವಾಪಸ್ ತಗೊಂಡು ಹೋಗು. ಪಾರ್ವತಿ, ಇದನ್ನೆಲ್ಲ ನಿನ್ನ ಆರೋಗ್ಯಕ್ಕೋಸ್ಕರ, ಆರೈಕೆಗೋಸ್ಕರ ಪ್ರೀತಿಯಿಂದ ತಂದಿರೋದಮ್ಮ. ನೀವು ಯಾರದ್ದೋ ಒತ್ತಡದಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತಾಗಿದ್ದು, ನೀನು ಬಸ್ರಿ ಅಂತ ನನಗೆ ಗೊತ್ತಾದ ಮೇಲೆ
ನಾನು ರಾಣನ್ನ ಪತ್ತೆ ಮಾಡಿದ್ದು ನೀನು ಬಸರಿ ಆಗಿದೀಯಾ ಅನ್ನೋ ಕಾರಣಕ್ಕಲ್ಲ. ನನಗೆ ರಾಣನ್ ಬಗ್ಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಅವನನ್ನ ಆಗ್ಲೇ ಹುಡುಕ್ಸಿ ಬುದ್ಧಿ ಕಲಿಸ್ತಾ ಇದ್ದೆ. ನಿಮ್ಮನ್ನ ಮನೆಯಿಂದ ಹೋಗಕ್ಕೆ ಬಿಡ್ತಾ ಇರ್ಲಿಲ್ಲ. ನನಗ ನಂಬಿಕೆ ಇಲ್ಲ ಅತ್ಯಮ್ಮ. ನನ್ನ ನಂಬಿಕೆ ಏನು ಗೊತ್ತಾ, ನೀವು ಬಯಸಿದಂಥ ಸೊಸೆ ನಾನಾಗಿರ್ಲಿಲ್ಲ. ನಿಮ್ಮ ಮಗ ಒಪ್ಪಿದ್ರು ಅನ್ನೋ ಕಾರಣಕ್ಕೆ ನನ್ನನ್ನು ಸಹಿಸ್ಕೊಂಡ್ರಿ ಅಷ್ಟೆ. ಈಗ ನಿಮ್ಮ ವಂಶದ ಕುಡಿನ ಹೊಟ್ಟೆಲಿ ಇಟ್ಕೊಂಡಿರೋಳು ಅನ್ನೋ ಕಾರಣಕ್ಕೆ ಆತ್ಮೀಯತೆ ತೋರಿಸ್ತಾ ಇದ್ದೀರಾ ಅಷ್ಟೆ. ಬೇಕಾಗಿಲ್ಲ ಅತ್ಯಮ್ಮ ನನಗಿಂಥ ಕರುಣೆ. ನಿಮ್ಮ ಕಲ್ಪನೆಯ ಸೊಸೆ ನಾನಾಗ್ತೀನಿ. ನಾವಿಬ್ರು ನಮ್ದೇ ಆದ ಅಸ್ತಿತ್ವನ ಕಂಡ್ಕೋತೀವಿ, ಗೌರವ ಸಂಪಾದನೆ ಮಾಡ್ತೀವಿ. ಆಗ ನಾವು ಆ ಮನೆಗೆ ಬರ್ತೀವಿ. ನೀವು ಏನು ಕೊಡ್ತೀರೋ ಅದನ್ನು ನಾವು ತಗೊಳ್ಳೋದಕ್ಕೆ ಸಿದ್ಧವಾಗಿರ್ತೀವಿ. ಅಲ್ಲಿವರೆಗೂ ಆ ಮನೆಯಿಂದ ನಮ್ಗೆ ಯಾವುದೇ ಥರವಾದ ಸೌಲಭ್ಯಗಳು ಬೇಡ ಅತ್ತೆಮ್ಮ. ನೀನು ತಪ್ಪು ಮಾಡ್ತಿದೀಯಮ್ಮ ಪಾರ್ವತಿ. ನಮ್ಮ ಪಾಲ್ಗಿದು ಅನಿವಾರ್ಯ. ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ನಮ್ಮನ್ನ ಸ್ವಾಭಿಮಾನದಿಂದ ಬದುಕೋದಕ್ಕೆ ಬಿಡಿ ಅತ್ತೆಮ್ಮ. ನಾವು ಮನೆಯಿಂದ ಹೊರಗೆ ಹೋಗ್ತೀವಿ ಅಂತ ಪಾರ್ವತಿ ಹೇಳಿದ್ರು. ಅದಕ್ಕೆ ಆದಿತ್ಯ ಒಪ್ಕೊಂಡ. ನಾವು ಅನ್ಕೊಂಡಿದ್ದೇನೋ ಹೆರಿಗೆ ಆಗೋವರೆಗೂ ಮಾತ್ರ ಹನುಮಂತು ಮನೆಯಲ್ಲಿ ಇರ್ತಾರಂತೆ ತಾನೆ. ಹೌದು, ಆದ್ರೆ ಬಂದಷ್ಟೇ ಬೇಗ ಹೊರಡ್ತಿದಾರಲ್ಲ ಅಂತ ತುಂಬಾ ಸಂಕಟ ಆಯ್ತು. ಆದ್ರೂ ಪಾರ್ವತಿ ಮಾತಿಗೆ ಬೆಲೆ ಕೊಟ್ಟು ಯಾಕೆ ಕಳಿಸ್ಕೊಟ್ಟೆ ಗೊತ್ತಾ? ಪಕ್ಕದಲ್ಲೇ ಇರ್ತಾರೆ, ದಿನ ಹೋಗಿ ಬಂದು ಮಾಡಬಹುದು, ಬೇಕಾದ ಸೌಲಭ್ಯಗಳನ್ನೆಲ್ಲ ಮಾಡಿಕೊಡ್ಬಹುದು ಅಂತ. ಅದಕ್ಕೆ ಇವತ್ತು ಅವ್ರ ಮನೆಗೆ ಬೇಕಾಗಿರೋ ದಿನಸಿ ಎಲ್ಲ ತರಿಸಿ ಆದಿಯ ಕೆಲಸದ ಆರ್ಡರು ತಗೊಂಡು ಕೊಡೋಣ ಅಂತ ಹೋಗಿದ್ದು. ನಾನು ಕೊಟ್ಟಿದ್ದನ್ನ ತುಂಬಾ ಖುಷಿಯಾಗಿ ತುಂಬಾ ಸಂತೋಷದಿಂದ ತಗೋತಾರೆ ಅಂತ ನಾನು ಅನ್ಕೊಂಡಿದ್ದೆ. ಇದೇನು ಹೊಸ ವರ್ಷ ಅಲ್ಲ, ಜೀವನ ಏನ್ ಆಟ ಅನ್ಕೊಂಡ್ಬಿಟ್ಟಿದಾರ? ನಮ್ ಕಂಪನಿ ಕೆಲಸ ಬೇಡವಂತೆ, ಆಟೋ ಓಡಿಸಿ ಸಾಧನೆ ಮಾಡ್ತಾನಂತೆ. ನಿನ್ನೆವರೆಗೂ ಅವನ್ ಬಾಯಲ್ಲಿ ಬರ್ದಿರೋ ಅಸ್ತಿತ್ವದ ಪ್ರಶ್ನೆ ಇದು ಹೇಗೆ ಸಡನ್ ಆಗಿ ಹುಟ್ಕೊಳ್ಳುತ್ತೆ? ನಾನು ಹೋಗಿ ಮಾತಾಡ್ತೀನಿ. ಬೇಡ ರಘು, ಈ ವಿಷಯವಾಗಿ ನೀವು ಅವನ ಹತ್ರ ಮಾತಾಡಕ್ ಹೋಗ್ಬೇಡಿ. ಈಗಂತೂ ಖಂಡಿತ ಮಾತಾಡೋದು ಬೇಡ, ಮುಂದೆ ನೋಡ್ಕೊಂಡ್ರಾಯ್ತು. ಆದ್ರೆ ಆದಿ ಪಾರ್ವತಿ ಅಂತ ಒಳ್ಳೆ ಮಕ್ಕಳು ಈ ರೀತಿ ನಡ್ಕೊಂಡಾಗ ಅವ್ರ ಮೇಲೆ ಕೋಪ ಮಾಡ್ಕೋಬೇಕು, ನಮ್ಮ ಮೇಲೆ ನಾವೇ ಬೇಸರ ಪಟ್ಕೋಬೇಕು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನಮ್ಮಿಬ್ರು ಮಕ್ಕಳು ಅವ್ರ ಸಂಸಾರದ ಜೊತೆಗೆ ಒಂದೇ ಮನೆಯಲ್ಲಿ ಸದಾ ಕಾಲ ಇರೋಂಥ ಯೋಗನ ನಾವೇ ಕೇಳ್ಕೊಂಡು ಬಂದಿಲ್ಲ ಅನ್ಸುತ್ತೆ.
ಇಂಥವ್ರು ಯಾರಿದ್ದಾರೆ ಈ ಮನೆಯಲ್ಲಿ? ನನಗೆ ಗೊತ್ತಾಯ್ತು. ಆದಿತ್ಯ ಪಾರ್ವತಿ ನಮ್ಮ ಹತ್ರ ಈ ತರ ಮಾತಾಡಿ ನಮ್ ನಿಷ್ಠೂರ ಕಟ್ಕೊಳ್ಳೋದ್ರ ಹಿಂದೆ ಯಾರಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಇದೇನಿದು? ಎಲ್ಲ ಒಂದ್ ಕಡೆ ಸೇರ್ಕೊಂಡು ನನ್ನ ಹೆಸರು ಹೇಳ್ತಾ ಇದಾರಲ್ಲ. ನಾವು ದಾಮಿನಿನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ. ಅವಳಿಗೆ ಪಾರ್ವತಿನ ಕಂಡ್ರೆ ಆಗಲ್ಲ. ಅದಕ್ಕೆ ಪಾರ್ವತಿ ಮತ್ತೆ ಅರಸನಕೋಟೆಗೆ ಬರ್ತಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಅವಳಿಗೆ ತಡ್ಕೊಳಕ್ ಆಗಿರಲ್ಲ. ಅದಕ್ಕೆ ಪಾಪ ಪಾರ್ವತಿ ಸೀಮಂತ ಇಲ್ಲಿ ಮಾಡ್ಕೊಳಕ್ ಆಗದೆ ಅಪ್ಪನ ಮನೆಗೆ ಹೋಗೋ ತರ ಏನೋ ಕಿತಾಪತಿ ಮಾಡಿದ್ದಾಳೆ. ಕೊನೆಗೂ ಅರಸನಕೋಟೆಗೆ ವಾಪಸ್ ಬಂದ್ಬಿಟ್ರಲ್ಲ, ನಿಮ್ದು ಅಂತ ಇಲ್ಲಿ ಏನು ಉಳಿದಿದೆ ಅಂತ ಅಸ್ತಿತ್ವದ ಪ್ರಶ್ನೆ ಕಾಡೋ ತರ ಚುಚ್ಚಿ ಮಾತಾಡಿರ್ಬೋದು. ಓ ಮೈ ಗಾಡ್ ಜಿಲ್ಲ ಸಿಂಡ್ರಲ್ಲ, ಇದೇನಪ್ಪ ದೇವ್ರೆ, ಪಾರ್ವತಿ ಮನೆ ಬಿಟ್ಟು ಹೋಗಿದ್ದಕ್ಕೆ ಈ ಭಾವ ಬೆರಳು ಮಾಡಿ ನನ್ನ ಕಡೆ ತೋರಿಸ್ತಾ ಇದ್ದಾರೆ. ಗುರುಗಳು ಬೇರೆ ಅವ್ರ ಮುಂದೆ ದೆವ್ವ ತರ ನಿಂತ್ಕೊಂಡಿದ್ದಾರೆ. ನನ್ನ ಪರವಾಗಿ ತುಟಿ ಬಿಚ್ಚಿ ಒಂದು ಮಾತಾಡ್ತಿಲ್ವಲ್ಲ. ಪಾರ್ವತಿ ಮನೆ ಬಿಟ್ಟು ಹೋಗೋಕೆ ನನಗಿಂತ ಹೆಚ್ಚು ಇವರೇ ಕಾರಣ. ಆದ್ರೂ ಹೇಗೆ ನನ್ನನ್ನು ಬಲಿ ಹಾಕ್ತಾ ಇದ್ದಾರೆ? ಮೊದಲೇ ನಮ್ಮ ಪಾರ್ವತಿ ಸ್ವಾಭಿಮಾನಿ. ಇನ್ನು ಆದಿತ್ಯ ಹೆಂಡತಿಗೆ ಅವಮಾನ ಆಗೋ ಕಡೆ ನಿಲ್ತಾನ? ಅದಕ್ಕೆ ಸರಿಯಾಗಿ ಇಬ್ರು ಬಸ್ರಿಯರು ಒಂದೇ ಮನೇಲಿ ಇರಬಾರದು ಅನ್ನೋ ಕಾರಣ ಅವ್ರಿಗೆ ಸಿಕ್ಕಿದೆ. ಅದನ್ನೇ ಹೇಳಿ ಹೋದ್ರು. ಅದೇ ಆಸ್ತಿಲ್ ಭಾಗ ಕೇಳಿದಾಗ ನಮ್ಗೆ ಸೇಫ್ಟಿ ಇಲ್ಲ ಅಂತ ಹೇಳಿದ್ರಲ್ಲ, ಆ ಥರ. ಆದ್ರೆ ಅವ್ರು ನಿಜವಾಗ್ಲೂ ಇಲ್ಲಿಂದ ಹೋಗೋದಕ್ಕೆ ನಾವು ನಮ್ಮ ಅಸ್ತಿತ್ವವನ್ನು ಕಂಡ್ಕೋತೀವಿ, ನಾವಾಗೇ ಬೆಳಿತೀವಿ ಅಂತ ಹೇಳಿದ ಕಾರಣ ದಾಮಿನಿನೇ ಇರಬೇಕು. ಇದೇ ನಿಜ ಆಗಿದ್ರೆ ಇನ್ನು ಮುಂದೆ ಆ ದಾಮಿನಿ ಈ ಮನೇಲಿ ಇರೋದಕ್ಕೆ ನಾನ್ ಬಿಡಲ್ಲ.